ಇನ್ನು ಬಿಜೆಪಿಯ ರೆಬಲ್ ಲೀಡರ್ ಅಂತ ಕರೆಸ್ಕೊಳ್ತಾ ಇರೋ ಯತ್ನಾಳ್ ಅವರು ತಮ್ಮ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತುಗಳನ್ನು ಆಡಿದ್ರು. ಈಗ ಮತ್ತೆ ಏನಂತಂದ್ರು ಈ ಸಲ ಅಂತಂದ್ರೆ, ಇಂದಿನ ದಿನ ಅಂದ್ರೆ ಇವತ್ತು ರಾಜಕೀಯಕ್ಕೆ ಹೊಸ ಹೊಸ ಜನರು ಬರಬೇಕು, ಹೊಸ ಪ್ರತಿಭೆಗಳು, ಹೊಸ ಮುಖಗಳು ಬರಬೇಕು. ಆದರೆ ಒಂದೇ ಕುಟುಂಬದವರು ಆಗಬಾರದು. ಎಲ್ಲೋ ಪರೋಕ್ಷವಾಗಿ BSY ಕುಟುಂಬಕ್ಕೆ ಹೇಳ್ದಂಗಿದೆ ಅವ್ರ ಮಾತು. ಕುಟುಂಬ ರಾಜಕಾರಣದ ವಿರುದ್ಧ ನನ್ನ ಹೋರಾಟ, ಅಪ್ಪ ಮಗ ಮೊಮ್ಮಗ ಮೊಮ್ಮಗಳು ಇದೇ ಆಗ್ಬಿಟ್ಟಿದೆ ಈಗ ರಾಜಕೀಯದಲ್ಲಿ. ಸಮಾಜದಲ್ಲಿ ಹೊಸ ಲೀಡರ್ಗಳು ಹುಟ್ಟಬೇಕು. ನಾನು ಯಾರಿಗೂ ಹೆದರೋ ಮಗನೇ ಅಲ್ಲ. ಒಂದು ದಿನ ರಾಜ್ಯದ ನಂಬರ್ 1 ಆಗುವವನೇ. ಕಳ್ಳರು ಸಾಕು, ಹೊಸ ಅಧ್ಯಾಯ ಶುರು ಮಾಡಬೇಕು. ಅಪ್ಪ ಮಕ್ಕಳು ತಿಂದು ಲೂಟಿ ಮಾಡಿದ ಸಾಕು ಹೀಗಂತೇಳಿ BSY ಕುಟುಂಬದ ವಿರುದ್ಧವೇ ಮತ್ತೆ ಯತ್ನಾಳ್ ಗುಡುಕ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಏನೇನು ಮಾತಾಡಿದ್ರು ಬನ್ನಿ ನೋಡೋಣ. ನಿಮ್ಮೆಲ್ಲರ ಆಶೀರ್ವಾದ, ಹೊಸ ಹೊಸ ಜನ ಬರಬೇಕು. ಬರೀ ಒಂದೇ ಕುಟುಂಬದವರು ಎಲ್ಲ ಆಗೋದಾರದು. ಈಗ ನಾವು ಹೋರಾಟ ಮಾಡಾಕತ್ತಿದ್ದು ಕುಟುಂಬದ ರಾಜಕಾರಣದ ವಿರುದ್ಧ ನಂದು ಹೋರಾಟ. ಅವರೇ ಅಪ್ಪಗನ ಮಗ, ಮಗನ ಮೊಮ್ಮಗ, ಮೊಮ್ಮಗನ ಮೊಮ್ಮಗಳು ಬೇಡ. ಯಾರು ಹೊಸ ಹೊಸ ಸಮಾಜದಾಗ ಲೀಡರ್ಗಳು ಹುಟ್ಟಬೇಕು. ಅವರ ಶಕ್ತಿ ಇವ ಶಿವಲಾಲ್ ಮಹಾರಾಜರ ಸಹಿತ ಪರಿಶ್ರಮದಿಂದ ಇಂಥ ಒಂದು ದೊಡ್ಡ ದೇವರ ಸ್ಥಾನಕ್ಕೆ ಹೋದಂಥವ್ರು. ಆ ಕೆಲಸ ಇವತ್ತು ಬಂಜಾರ ಸಮಾಜದ ವಿನಂತಿ ಮಾಡ್ಕೋತೀನಿ, ನೀವೆಲ್ಲ ಒಕ್ಕಟ್ಟಿನಿಂದಿರಿ. ನೋಡಿ, ನಾನು ಕಲಬುರಗಿಗೆ ಹೋಗಿದ್ದೆ ನಮ್ಮ ಉಮೇಶ್ ಜಾಧವ್ ಅವರ ಚುನಾವಣೆಯಲ್ಲಿ. ಪಾಪ ಬರೀ 25,000 ಸೋತ್ರು. ನಾವೊಂದು 15-20 ಸಭಾ ಮಾಡಿದೆ, 10-15,000 ಜನ ಸೇರ್ತಿದ್ರು. ಅವರೊಬ್ಬರು ಡಾಕ್ಟರ್ ಉಮೇಶ್ ಜಾಧವ್ ದಿಲ್ಲಿಗೆ ನಾವು ಹೋದಾಗ ನಮ್ಮ ಸಕ್ಕರೆ ಕಾರ್ಖಾನೆ ತೊಂದರೆ ಆದಾಗ ನಮ್ಮ ಜೋಡ ಹಗಲು ರಾತ್ರಿ ಬಂದಂತ ಪುಣ್ಯಾತ್ಮ ಉಮೇಶ್ ಜಾಧವ್ ಸೋಲಿಸಿದ್ರು. ಯಾರೋ ಹೊರಗಿನವರಲ್ಲ, ನಮ್ಮಲ್ಲೇ ದೊಡ್ಡ ದೊಡ್ಡ ಲೀಡರ್ಗಳನ್ನ ಕಳ್ಳ ನನ್ನ ಮಕ್ಕಳು ಸೋಲಿಸಿದ್ರು. ನಿಮ್ಮೆಲ್ಲ